ಹೆಲೋ, ವೆಲ್ಕಮ್ ಟು ಮೈ ವ್ಲಾಗ್. ಹೆಂಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ, ಇವತ್ತಿನ ವ್ಲಾಗ್ ಬಂದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ, ನಮ್ಮ ಬರ್ಡೇ ಆಗಿದ್ದು 28 ಹಿಂದಿನ ದಿನ ಶಾಪಿಂಗ್ ಹೋಗಿದ್ವಿ ವೆಸ್ಟ್ ಸೈಡ್‌ಗೆ. ಇದೊಂದು ಔಟ್‌ಫಿಟ್ ಹಾಕಿ ನೋಡಿದೆ. ಇಟ್ಸ್ ನಾಟ್ ಲೈಕ್ ಬರ್ಡೇ ಔಟ್‌ಫಿಟ್ ಥರ ಇರಲಿಲ್ಲ. ಸೊ, ತಗೊಳ್ಳಿಲ್ಲ. ಸೊ, ನೆಕ್ಸ್ಟ್ ಔಟ್‌ಫಿಟ್ ಟ್ರೈ ಮಾಡಿದೆ. ಇದು ಚೆನ್ನಾಗಿತ್ತು. ಬಟ್ ಏನೋ ಒಂಥರ ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಸೊ, ಅಲ್ಲೂ ತಗೊಳ್ಳಿಲ್ಲ. ಬಟ್ ಹಾಕೊಂಡು ಟ್ರೈ ಮಾಡಿದೆ 3-4 ಬಟ್ ಓನ್ಲಿ ಇದೆರಡು ವಿಡಿಯೋ ತಗೊಂಡಿದ್ದಾಗಿದ್ದಷ್ಟೇ. ನೋಡಿ ಲೇಡಿ ಬಗ್ ನನ್ನ ಫೋನ್ ಹಿಂದ್ಗಡೆ. ಇನ್ನು ಕ್ಲೋತ್ಸ್ ನೋಡ್ತಾ ಇದ್ದೀವಿ ವೆಸ್ಟ್ ಸೈಡಲ್ಲೇ ಇನ್ ಕೇಸ್ ಮಾತಾಡು. ಮಾತಾಡೋಣ. ಇವಾಗ ನಾವು ಫೋರಮ್ ಮಾಲಿಗೆ ಬಂದಿದ್ದೀವಿ ವೆಸ್ಟ್ ಸೈಡಿಂದ. ನೋಡಿ ಎದುರುಗಡೆ ಡ್ರೆಸ್ ಕಾಣ್ತಲ್ಲ ನಿಮ್ಗೆ ಬೇಕಾಗಿರೋದು ಝೂಮ್ ಕಮ್ಮಿ ಅಲ್ವಾ ಮಾಡಿದ್ದೀನಿ ಫ್ರೆಂಡ್ಸ್. ಎಲ್ಲೂ ಇವಳಿಗೆ ಬಟ್ಟೆ ಸಿಕ್ಕಿಲ್ಲ. ಮತ್ತೆ ಗಿಫ್ಟ್ ಕೊಡಿಸ್ತೀನಿ ಅಟ್ಲೀಸ್ಟ್ ಅಂತಂದೆ, ಅದು ಬೇಡ ಅಂತಾನೆ. ಸೊ ಈಗ ನಾಳೆ ಮತ್ತೆ ಗಿಫ್ಟ್ ಅಂತ ಕಿರಿಕಿರಿ ಮಾಡಿದ್ರೆ ನೀವೇ ಸಾಕ್ಷಿ. ಶಾಪಿಂಗ್ ಮುಗಿಸಿ ಅಂದರೆ ಏನೂ ಸಿಗಲಿಲ್ಲ. ಸೊ ಅಲ್ಲಿಂದ ಮುಗಿಸಿ ನನ್ನ ನೇಲ್ಸ್ ಹಾಕಿಸ್ಕೋಬೇಕಾಗಿತ್ತು. ಸೊ ಕೈರಾ ಬೈ ಸಂಜನಾ ಗಂಗೋಲಿ ಅಂತ ಇದೆ ಮೈಸೂರಲ್ಲಿ. ಸೊ ಅಲ್ಲಿ ಬಂದು ನೇಲ್ಸ್ ಹಾಕಿಸ್ಕೊಂಡೆ, ಸಕ್ಕತ್ತಾಗಿತ್ತು. ಇದು ನೋಡಿ ಮಿಡ್‌ನೈಟ್ 12ಗೆ ನನ್ನ ಹಸ್ಬೆಂಡ್ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಅವ್ನ ಫ್ರೆಂಡ್ ಕೂಡ ಇದ್ದರು. ದೇವಬ್ರಹ್ಮದಿಂದ ಕೇಕ್ ತೊಗೊಂಡು ಕಟ್ ಮಾಡಿದಾಯಿತು. ಇದು ನೆಕ್ಸ್ಟ್ ಮಾರ್ನಿಂಗ್ ಪೂಜೆ ಮಾಡಿ ರೆಡಿ ಆಗಿ ಆಚೆ ಬಂದೆ. ಸೊ ಅಲ್ಲಿ ಆ್ಯಕ್ಚುಲಿ ಮಾತಾಡಿದ್ದೀನಿ ಏನಂತಂದರೆ ಫುಲ್ ಮ್ಯೂಸಿಕ್ ಓಡ್ತಾ ಇತ್ತು ಹಿಂದ್ಗಡೆ. ಕಾಪಿರೈಟ್ ಬರುತ್ತೆ ಅಂತ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಗಿಫ್ಟ್ ತಂದಿದ್ರು. ಆಲ್ರೆಡಿ ಅವ್ರು ಬೇಗ ಬಂದು ವೆಯ್ಟ್ ಮಾಡಿದರು. ಎವ್ರಿ ಇಯರ್ ನಂದು ಹಿಂಗೇನೆ ಬೇಗ ಬಂದು ವೆಯ್ಟ್ ಮಾಡ್ತಾರೆ. ಸೊ ನಾನೇ ಹಾಫ್ ಆನ್ ಅವರ್ ಲೇಟ್ ಆಗಿಬಿಡುತ್ತೆ ರೆಡಿಯಾಗಿ ಬರೋ ಅಷ್ಟೊತ್ತಿಗೆ. ಸೊ ಚೆನ್ನಾಗಿತ್ತು ಗಿಫ್ಟ್ಸ್ ಎಲ್ಲ. ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಯೂಶ್ವಲಿ ನಾನು ಎವ್ರಿ ಇಯರ್ ಏನು ಮಾಡ್ತೀನಿ ಅಂತ ಅಂದರೆ ಮಧ್ಯಾಹ್ನ ಟೈಮು ಫ್ರೆಂಡ್ಸಿಗೆ ಮೀಟ್ ಮಾಡ್ತೀನಿ. ಮಧ್ಯಾಹ್ನದಿಂದ ಸಂಜೆ ತನಕ ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡಿ ಅವ್ರ ಜೊತೆ ಲಂಚ್ ಎಲ್ಲ ಮಾಡಿ ಮಜಾ ಮಾಡ್ಕೊಂಡು ಮಾತಾಡ್ಕೊಂಡು ಫೋಟೋಸ್ ಎಲ್ಲ 1,000 ಫೋಟೋಸ್ ತೊಗೊಂಡು ಕ್ಲಿಕ್ ಮಾಡ್ಕೊಂಡು ಹೋಗ್ತೀನಿ. ಅದಾದಮೇಲೆ ಈವ್ನಿಂಗ್ ಮೇಲೆ ನನ್ನ ಹಸ್ಬೆಂಡಿಗೆ ಮೀಟ್ ಮಾಡ್ತೀನಿ. ಸೊ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದ ಅಲ್ಲಿ ಆಮೇಲೆ. ಸೊ ವಿ ಹ್ಯಾಡ್ ಎ ಗುಡ್ ಟೈಮ್ ಅಲ್ಲಿ. ಮೈಸೂರಲ್ಲಿ ಒಂದು ಹೆಬ್ಬಾಳ ಹತ್ರ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಹೋಗಿದ್ವಿ. ನಾನು ಬರೋಷ್ಟೊತ್ತಿಗೆ ಇವರಿಬ್ಬರಿಗೆ ಹೊಟ್ಟೆ ಹಸ್ದು ಆಲ್ರೆಡಿ ಅವ್ರು ಆರ್ಡರ್ ಮಾಡಿ ಎಲ್ಲ ತಿಂತಾಯಿದ್ರು. ಸೊ ನನ್ನ ಫ್ರೆಂಡ್ ಗಿಫ್ಟ್ ಏನು ಕೊಟ್ಟಿದ್ಲು ಅಂತಂದರೆ ಬಾಡಿ ವಾಶ್ ಕೊಟ್ಟಿದ್ಲು, ಚೆನ್ನಾಗಿತ್ತು. ಯೂಸ್ ಮಾಡಿಲ್ಲ, ಇನ್ನು ಯೂಸ್ ಮಾಡ್ತೀನಿ. ಸೇ ಹಾಯ್ ಟು ಮೈ ಫ್ರೆಂಡ್ಸ್. ಸೊ ಇವತ್ತು ನನ್ನ ಬರ್ಡೇ. ಹ್ಯಾಪಿ ಬರ್ಡೇ ಟು ಮೀ. ಫುಲ್ ಮಾತಾಡಿದ್ದೀನಲ್ಲಿ. ಬ್ಯಾಕ್ಗ್ರೌಂಡ್ ಅಂತೂ ಫುಲ್ ಮ್ಯೂಸಿಕ್ ಬರೋದ್ರಿಂದ ಏನೂ ಹಾಕಕ್ಕೆ ಆಗಿಲ್ಲ. ಇನ್ನು ಇಬ್ಬರು ಬರೋರು ಇದ್ದಾರೆ. ಸೊ ಇದು ನೋಡಿ ನನ್ನ ಔಟ್ಫಿಟ್. ಇದೊಂದು ಔಟ್ಫಿಟ್ ನಾನು ಮುಂಚೆನೇ ತರಿಸ್ಕೊಂಡು ಇಟ್ಕೊಂಡಿದ್ದೆ ಆಯಿತಾ, ಇನ್ ಕೇಸ್ ಯಾವುದು ಸಿಗಲಿಲ್ಲ ಅಂದರೆ ಬ್ಯಾಕಪ್ಗೆ ಇದಕ್ಕೆ ಹಾಕೊಳ್ಳೋಣ ಅಂತ. ಮತ್ತು ಇದೇ ಹಾಕೊಳ್ಳೋಂಗಾಯ್ತು, ಬ್ಲ್ಯಾಕ್ ಕಲರ್. ಸುಮಾರು 2-3 ವರ್ಷ ಆಗಿತ್ತು ನಾನು ಬ್ಲ್ಯಾಕ್ ಕಲರ್ ಔಟ್ಫಿಟ್ ಹಾಕ್ಕೊಂಡು. ಅದು ನೋಡಿ ಮೂಗಿಗೆ ನಾನು ರಿಂಗ್ ಹಾಕ್ಕೊಂಡಿದ್ದೆ, ಏನೋ ಸೂಟ್ ಆಗ್ತಾ ಇರಲಿಲ್ಲ. ಅದನ್ನು ಬಿಚ್ಚಿಬಿಟ್ಟು ಆಮೇಲೆ ಕಿವಿಗೆ ಹಾಕ್ಕೊಂಡೆ. ಹೆಂಗಿದೆ ಔಟ್ಫಿಟ್ ನಂದು? ಹೆಂಗೆ ಕಾಣ್ತಾ ಇದ್ದೀನಿ? ಕಮೆಂಟ್ ಮಾಡಿ, ಓಕೆನಾ? ಇವರೆಲ್ಲ ಫುಲ್ ಹೊಟ್ಟೆ ಹಸ್ದು ಊಟ ಮಾಡಿ ಸುಸ್ತಾಗಿ ಕೂತ್ಕೊಂಡಿದ್ದಾರೆ. ನನ್ನ ನೇಲ್ಸ್ ನೋಡಿ, ನೇಲ್ಸ್ ಮಾಡಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬ್ಲ್ಯಾಕ್ ಕಲರಿಗೆ ಸಕ್ಕತ್ತಾಗಿ ಕಾಣ್ತಾ ಇದೆ ನೇಲ್ಸ್. ಅದು ಏನೋ ಕ್ಯಾಟ್ ಐ ನೇಲ್ ಅಂತ ಬರುತ್ತಲ್ಲ ಅದು. ಇದು ನನ್ನ ಫ್ರೆಂಡ್, ಇನ್ನೊಬ್ಳು ಒಂದು ಜಾಯ್ನ್ ಆದ್ಲು. ಇವ್ರದ್ದು ಆಲ್ರೆಡಿ ಊಟ ಆಗಿದೆ. ಇವಾಗ ನಮ್ಮದು ಊಟ ಎಲ್ಲ ಮುಗಿಸಿ ಫೋಟೋ ಸೆಷನ್ To you. Happy birthday to you. Happy birthday, dear Gani. Happy birthday to you. May the good God bless you. May the good God bless you. ಆಮೇಲೆ ಹಂಗೊಂದು ಗೊತ್ತಿಲ್ಲ. Go Harshit. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆಗಿ ಎಲ್ಲರಿಗೂ ತಿನ್ನಿಸೋದೋ ಕಾರ್ಯಕ್ರಮ ಇವಾಗ. ಚೆನ್ನಾಗಿತ್ತು. ದ ಡೇ ವಾಸ್ ಇಂಡಿಡ್ ಗುಡ್. ಸಖತ್ತಾಗಿ ಮಜಾ ಮಾಡಿದ್ವಿ ಎಲ್ಲರೂ. ವಿ ಸ್ಪೆಂಟ್ ಸೋ ಮಚ್ ಆಫ್ ಟೈಮ್ ಟುಗೆದರ್. ಎಲ್ಲರೂ ಬಂದಿದ್ರು,
ಸೊ ಅಲ್ಲಾಗಿ ಸಮ್ ತಮಾಷೆಗಳು, ಜೋಕ್ ಮಾಡ್ಕೊಂಡು, ರೇಗಿಸ್ಕೊಂಡು, ಏನೋ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಎಲ್ಲ ಕೇಕ್ ತಿನ್ನಿಸಿ ಹಾಗೇನೆ ಫೋಟೋಸ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಮತ್ತೆ ತಿನ್ಸೋದು, ಮತ್ತೆ ತಗೊಳ್ಳೋದು ಹಾಗೆ ಆಗ್ತಾಯಿತ್ತು. ಸೊ ಇಟ್ ವಾಸ್ ಗುಡ್ ಓವರಾಲ್. ಡೇ ವಾಸ್ ಗುಡ್. ಸಂಜೆ ಅಷ್ಟು ಆ್ಯಕ್ಚುಲಿ ಎಕ್ಸಾಸ್ಟ್ ಆಗೋಗಿತ್ತು. ಬಟ್ ಸ್ಟಿಲ್ ಮೈ ಡೇ ಎನರ್ಜಿ ಆಗಿರಬೇಕು ಅಂತ ಫುಲ್ ಎನರ್ಜಿ ಆಗಿದ್ದೆ, ಎನರ್ಜೆಟಿಕ್ ಆಗಿ. ಸೊ ಇವನು ಒಂದು ಹಾಫ್ ಆನ್ ಅವರ್ ಇದ್ದಂಗೆ ಬಂದು ಜಾಯ್ನ್ ಆದ. ಆ್ಯಕ್ಚುಲಿ ನಾನು ಲಂಚಿಗೆ ಕರೀತಾ ಇದ್ದೆ, ಹಿ ಡಿಂಟ್ ಕಮ್. ನೋಡಿ ಕೂದಲು ಕಟ್ಕೊಂಡಿದ್ದೀನಿ, ಇಟ್ಸ್ ಲುಕಿಂಗ್ ನೈಸ್ ಅಲ್ಲ. ಇವಾಗ ಫೋಟೋ ಸೆಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ, ಇಲ್ಲಿ ನೋಡಿ ಸ್ಟಾರ್ಟ್ ಆಗಿದೆ ಫೋಟೋ ಸೆಷನ್. ಸೊ ಇಲ್ಲಿಂದ ನಾವು ಹೋಗಿದ್ದು ನೈಟ್ ಡಿನ್ನರ್ಗೆ ವಿತ್ ಮೈ ಹಸ್ಬ್ಯಾಂಡ್. ಚೆನ್ನಾಗಿತ್ತು ಡಿನ್ನರ್ ಟೈಮ್. ಓನ್ಲಿ ಏನು ಅಲ್ಲಿಂದ ಡಿನ್ನರಿಗೆ ಬಂದ್ವಿ. ಇದು ಎವ್ರಿ ಇಯರ್ ರಿಚುವಲ್, ಇಬ್ಬರು ಡಿನ್ನರಿಗೆ ಬರ್ತೀವಿ. ಸೊ ನೋಡಿ ಮಿರರ್ ಫುಲ್ ಎಲ್ಲ ಕಡೆ ಮಿರರ್ ಮಿರರ್ ಮಿರರ್. ಸೊ ಹಾಗೇನೆ ವಿಡಿಯೋ ಮಾಡ್ಕೊಂಡು, ಅಷ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ತುಂಬ ಜನ ಇದ್ದರು. ಐ ಮೀನ್ ಮೋರ್ ಎವರ್ ನನಗೆ ಕ್ಯಾಮ್ರಾ ತೊಗೊಂಡು ವಿಡಿಯೋ ಮಾಡಬೇಕಂತ ನೆನಪೇ ಬರಲ್ಲ. ಬಿಕಾಸ್ ನಾನು ಈಗೀಗ ಅಲ್ಲ ಸ್ಟಾರ್ಟಿಂಗ್ ಮಾಡ್ತಾ ಇರೋದು. ಸಡನ್ನಾಗಿ ಅಯ್ಯೋ ವ್ಲಾಗೇ ಮಾಡ್ತಾ ಇಲ್ಲ ಅಂತ ಫೋನ್ ತೆಗ್ದು ಮಾಡೋದಾಗಿದೆ. ಸೊ ಇದು ನೋಡಿ ಎಂಟ್ರೆನ್ಸ್. ನಾನು ಕ್ಯಾಮ್ರಾ ನೋಡಿ ಹೆಂಗೆ ಇಟ್ಕೊಂಡಿದ್ದೀನಿ ಕೆಳಗಡೆ ಎಂಟ್ರೆನ್ಸ್ ಹತ್ರ. ಇಟ್ ಈಸ್ ಬ್ಯೂಟಿಫುಲ್ ಆಗಿದೆ ವ್ಯೂ ಎಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಊಟ ಎಲ್ಲ ಮುಗಿಸಿ ನಾವು ಹೋಗ್ತಾ ಇರೋದು ವಾಪಸ್ ಲಿಫ್ಟಲ್ಲಿ. ಆಲ್ಮೋಸ್ಟ್ 11 ಆಗಿತ್ತು. ಇದು ನೋಡಿ ಎಂಟ್ರೆನ್ಸ್ ಆಗಿರುತ್ತೆ, ಅದು ಹೋಟೆಲ್ ಎಂಟ್ರೆನ್ಸ್. ಮೈಸೂರಲ್ಲೇ ಇರೋದು ಇದು ನಿಯರ್ KRS. ಚೆನ್ನಾಗಿತ್ತು ಒಳಗಡೆ ಎಲ್ಲ. ಇವಾಗ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನಂತಂದರೆ ಏನು ತೊಗೊಂಡಿದ್ದು ನಾವು, ಕೋಳಿ ಸಾರು ಅಲ್ಲ. ಅದಕ್ಕೆ ಎಷ್ಟು ಬಿಲ್ ಆಯಿತು? ಎಷ್ಟು ಬಿಲ್ ಆಯಿತು? ಇವಾಗ ನಾವು ಬರ್ತಾರೆ ಡಿನ್ನರ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನೇನು ತಿಂದ್ವಿ? ಆಲ್ಮೋಸ್ಟ್ 11:15 ಆಗಿತ್ತು ಅಲ್ಲಿಂದ ಹೊರಡ್ಬೇಕಾದ್ರೆ ನಾವು. ಡಿನ್ನರ್ ಎಲ್ಲ ಚೆನ್ನಾಗಾಯಿತು. ಅಲ್ಲೂ ಒಂದು ಕೇಕ್ ಕಟ್ ಮಾಡಿದ್ವಿ, ಬಟ್ ಅದು ನನ್ನ ಫೋನಲ್ಲಿಲ್ಲ. ಮೋಸ್ಟ್ಲಿ ರೀಲ್ಸಲ್ಲಿ ಹಾಕ್ತೀನಿ, ಅದು ನೋಡಿ ಓಕೆನಾ. ಸೊ ಓವರಾಲ್ ಡೇ ಸಕ್ಕತ್ತಾಗಿತ್ತು, ಪೀಸ್ಫುಲ್ ಆಗಿತ್ತು. ಇದು ಎವ್ರಿ ಇಯರ್ ರಿಚುವಲ್ ನಮ್ಮದು. ಫ್ರೆಂಡ್ಸ್ ಮೀಟ್ ಮಾಡೋದು, ಆಮೇಲೆ ನಾವು ಡಿನ್ನರ್ಗೆ ಹೋಗೋದು. ಹಿ ಗೇವ್ ಸಮ್ ಗಿಫ್ಟ್ಸ್. ಯೂಶಲಿ ನಾನು ಗಿಫ್ಟ್ನೆಲ್ಲ ಯಾವುದೂ ವೀಡಿಯೋ ಮಾಡಲ್ಲ, ಇನ್ ಕೇಸ್ ನೋಡೋಣ ಆದರೆ ಮಾಡ್ತೀನಿ ರೀಲ್ಸಲ್ಲಿ ಓಕೆನಾ. ಸೊ ಡೇ ಫುಲ್ ಚೆನ್ನಾಗಿತ್ತು. ನಿಮ್ಮ ಬರ್ಡೇ ಎಲ್ಲ ನೀವು ಹೆಂಗೆ ಸೆಲೆಬ್ರೇಟ್ ಮಾಡ್ಕೋತೀರಾ ಕಮೆಂಟ್ ಮಾಡಿ. ನನ್ನ ಬರ್ಡೇ ನಾನು ಹೆಂಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದು, ನಮ್ಮ ಮನೇಲಿ ಮಾರ್ನಿಂಗ್ ಬಿರಿಯಾನಿ ಮಾಡಿದರು ನಮ್ಮಮ್ಮ. ಅದಾದಮೇಲೆ ಸ್ಪೆಂಡ್ ಟೈಮ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಸೊ ಇಷ್ಟ ಆಗಿತ್ತು ನನ್ನ ಬರ್ಡೇ ವ್ಲಾಗ್. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಸಪೋರ್ಟ್ ಮಾಡಿದಷ್ಟು ಐ ಕ್ಯಾನ್ ಡೂ ಮೋರ್ ವೀಡಿಯೋಸ್. ಥ್ಯಾಂಕ್ ಯು.